ಕೋಟ್ ಇಲ್ಲ, ಒಂದು 150 ರೂಪಾಯಿದು ಕೋಟ್ ತಗೊಳ್ಳಿ ಅಂತ ಪ್ಲಾಸ್ಟಿಕ್ ಇದು ತೊಟ್ಟೆ ಥರ ಸಿಗ್ತಲ್ಲ ಅದು ತಗೊಳ್ಳಿ ಅಂತ ಹೇಳಿದ್ರು ತಗೊಳ್ಳೋದಿಲ್ಲ. 150 ರೂಪಾಯಿ ಕೊಡ್ಬೇಕು. ಗಂಧ ರೀತಿದ್ದಾರೆ ನನ್ನ ಅಕ್ಕ. ಪೂಜೆಗೆ ಭಟ್ರು ಬಂದರು. ಎಂತ ತಗೊಂಡು ಹೋಗುದ ನೀ? ಇದು ನನ್ನ ಹೋಣಿ. ಹೋಣಿ ಅಂದರೆ ಅತ್ತಿಗೆ. ನೋಡಿ ಅಂತೆ ಬಿಸಿ ಆಯಿತು ಒಂದು. ಎಂತ ಮೂಡ್ಸ್ವಿಂಗ ಇವಳಿಗೊಂದು. ಇದೊಂದು ಹುಲ್ಲಲ್ಲಿ ಹೀಗೆ ಬರುದಾಯ್ತು. ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದು. ಇಲ್ಲಿ ಉಂಟು. ನಾವು ಚಿಕ್ಕ ಇರುವಾಗ ಇದನ್ನು ತಿಂತಿದ್ದೇವೆ ಆಯಿತಾ. ಸಮ್ಟೈಮ್ಸ್ ಇವಾಗಲೂ ತಿನ್ನುವ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಬೆಳಗಿದು ಕೆಲಸ ಆಯಿತು. ನಿನ್ನೆ ನಾನು ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಮಾಡುವ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಮೇಸ್ತ್ರಿ ಅವರು ಬಂದಿದ್ದರು, ಮತ್ತು ಒಂದು ಸ್ವಲ್ಪ ಬ್ಯುಸಿ ಇತ್ತು, ವರ್ಕ್ ಬ್ಯುಸಿ ಇತ್ತು, ಕೆಲವರಿಗೆ ಫೋನ್ ಮಾಡಲಿಕ್ಕೆಲ್ಲ ಇತ್ತು. ಹಾಗಾಗಿ ನನಗೆ ಅಷ್ಟು ವ್ಲಾಗ್ ಮಾಡಲೋ ಅಂತ ಅನಿಸ್ಲಿಲ್ಲ. ಮತ್ತು ಮಳೆ ಕೂಡ ಇತ್ತು. ಇವತ್ತು ಸಹ ಬೆಳಗಿಂದಲೇ ಮಳೆ. ಎಂಥ ವ್ಲಾಗ್ ಮಾಡಲಿಕ್ಕಾಗ್ತಂತ ಸಾಧ್ಯದಷ್ಟು ವ್ಲಾಗ್ ಮಾಡ್ತೇನೆ ಆಯಿತಾ. ಮತ್ತು ಅಪ್ಪನನ್ನು ಇವಾಗ ಕರ್ಕೊಂಡೋಗಿ ನನಗೆ ಕೈಕಂಬಕ್ಕೆ ಬಿಡಬೇಕು. ಅವ್ರಿಗೆ ಕಡಬಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಅವರನ್ನು ಪೋಸ್ಟ್ ಆಫೀಸಿಗೆ ಬಿಟ್ಟು ಒಂದು ಗೊನೆ ಉಂಟು, ಅದನ್ನು ಸಹ ಕೊಡಲಿಕ್ಕೆ ಉಂಟು. ಮೇಸ್ತ್ರಿ ಅವ್ರು ಬರಲಿಲ್ಲ. ಅವ್ರು ಬಂದಾಗೆ ಹೋಗುವ ಅಂತ ಇದ್ದೇವೆ. ಬಂದಾಗೆ ಅವರಿಗೊಂದು ಚಹಾ ಕೊಡಬೇಕಲ್ಲ. ಚಹಾ ಕೊಟ್ಟಾದಮೇಲೆ ಹೋಗೋದು. ಹಾಗೆ ವೆಯ್ಟ್ ಮಾಡ್ತಾ ಇದ್ದೇನೆ ನಾನು. ಮೇಸ್ತ್ರಿ ಅವ್ರು ಬರಲಿ ಆಮೇಲೆ ಹೋಗುವ ಅಂತ. ಇಲ್ಲ ಅಂತ ಹೇಳಿದರೆ ನಾವು ಅಲ್ಲಿ ಹೋಗೋದು ಅರ್ಧ ದಾರಿಯಲ್ಲಿ ಅವ್ರು ಸಿಗೋದು. ಚಹಾ ಕೊಡಲಿಲ್ಲದ್ರೆ ಮತ್ತೆ ಹೇಳ್ತಿರ್ತಾರೆ, ಚಹಾ ಕೊಡ್ತು ಚಹಾ ಕೊಡ್ತು ಅಂತ. ಹಾಗೆ ಸಲ ಮಳೆ ಬಂದು ನಿಂತಿತ್ತು. ಈಗ ಅಪ್ಪನನ್ನು ಕರ್ಕೊಂಡು ಹೋಗೋದು ನಾನು. ಇದು ಅವ್ರ ಹತ್ರ ಕೋಟ್ ಇಲ್ಲ, ಒಂದು 150 ರೂಪಾಯಿದು ಕೋಟ್ ತಗೊಳ್ಳಿ ಅಂತ ಪ್ಲಾಸ್ಟಿಕ್ ಇದು ತೊಟ್ಟೆ ಥರ ಸಿಗ್ತಲ್ಲ ಅದು ತಗೊಳ್ಳಿ ಅಂತ ಹೇಳಿದ್ರು ತಗೊಳ್ಳೋದಿಲ್ಲ. 150 ರೂಪಾಯಿ ಕೊಡಬೇಕಲ್ಲ ಅಂತೇಳಿ ಕಂಜೂಸ್ ಕಟ್ಟೋದು ಅಂತ ಈ ಅಪ್ಪ. ನನಗೆ ಈ ಮಳೆಯಲ್ಲಿ ಇವರನ್ನು ಕರ್ಕೊಂಡು ಹೋಗಲಿಕ್ಕೆ ಒಂದು ಹೆದರಿಕೆ ಆಯಿತಾ ಸ್ಕೂಟಿಯಲ್ಲಿ. ಯಾಕಂದರೆ ರೋಡಿಗೆ ಹೇಳೋದು ಬೇಡ, ಗುಂಡಿ ಕಲ್ಲು ಮುಳ್ಳು ಎಲ್ಲ ಸಹ ಉಂಟು. ಹೋಗುವ ಇನ್ನು. ಒಂದು ಗೊನೆ ಸಹ ಉಂಟು, ಇದು ಬಿದ್ದದ್ದು. ಇದನ್ನು ಕೊಟ್ಟು ಬಿಡುವ ಅಂತ. ಕದಳಿ ಇದು ಗೊನೆ. ಅಪ್ಪನನ್ನು ಬಿಟ್ಟು ಮನೆಗೆ ಬಂದು ಕೆಲವು ಕೆಲಸ ಎಲ್ಲ ಮುಗಿಸಿ ಈಗ ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೇನೆ. ಮೊನ್ನೆ ಹೋಗಿದ್ದೆಲ್ಲ ಅಲ್ಲೇ ಕೆಳಗೆ ಮನೆ, ನಾನು ಹೇಳಿದ್ದೆಲ್ಲ ನಂದು ಅತ್ತೆ ಮನೆ ನನಗೆ ನಾಡಿದ್ದು ಬರಲಿಕ್ಕೆ ಉಂಟು ಅಂತ. ಸೊ ಇವತ್ತು ಹೋಗ್ತಿದ್ದೇನೆ. ಅದು ಅವರಲ್ಲಿ ಸಹ ಇವತ್ತು ಲಾಸ್ಟ್ ಇಯರ್ ನನ್ನ ಅತ್ತೆ ತೀರಿ ಹೋಗಿದ್ದಾರಲ್ಲ, ಶ್ರಾದ್ದ. ಹಾಗೆ ಅಲ್ಲಿ ಹೋಗಿ ಕರೆದಿದ್ದಾರೆ. ಹಾಗೆ ಹೋಗಿ ಬರೋದು. ಅಪ್ಪ ಕಡಬಕ್ಕೆ ಹೋಗಿದ್ದಾರಲ್ಲ, ಅವ್ರು ಬರುವಾಗ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಹಾಗಾಗಿ ಊಟ ಎಲ್ಲ ಪಲ್ಯ ಎಲ್ಲ ರೆಡಿ ಮಾಡಿಟ್ಟು ಈಗ ಹೋಗ್ತಿದ್ದೇನೆ. ನಾನು ಹೊರಡುವಾಗ ಮಳೆ ಬಂತು. ಎಂತ ಗೊತ್ತುಂಟ, ನಾನು ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಮಳೆ ನಿಂತು ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡುವ ಅಂತ ಹೇಳೋಷ್ಟರಲ್ಲಿ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹೋಗಿ ಬರುವ, ಅಲ್ಲಿ ಯಾರೆಲ್ಲ ಸಿಗ್ತಾರೆ ನೋಡುವ. ಅನಿ ಇಲ್ಲಿ ಬಾ, ಅನಿ ಬಾ, ತೋರ್ಸು ಮುಖ, ತೋರ್ಸು ಮುಖ, ತೋರ್ಸಂತೆ ಬಾರ. ಕಾಣ್ತೀನಿ ನನಗೆ. ಗಂಧ ರೀತಿದ್ದಾರೆ ನನ್ನ ಅಕ್ಕ. ಪೂಜೆಗೆ ಭಟ್ರು ಬಂದರು. ಇದೊಂದು ಕೇಳಿದ್ದಾರೆ. ಇವ್ರದ್ದೊಂದು ನಗು ಬರ್ತದೆ ವ್ಲಾಗ್ ಮಾಡುವಾಗ. ಹಾಗಾದರೆ ಕಾಮಿಡಿ ಎಲ್ಲ ನೋಡುವಾಗ ಎಂತ ಮಾಡ್ತೀರಿ? ಎಂತ ತಗೊಂಡು ಹೋಗುದ ನೀ? ನಿಮ್ಮ ಇದು ನನ್ನ ಹೋಣಿ. ಹೋಣಿ ಅಂದರೆ ಅತ್ತಿಗೆ, ಮಾಮಿದು ಮಗಳು, ದೊಡ್ಡ ಮಗಳು. ಇವ್ರಿಗೂ ಗೊತ್ತುಂಟಲ್ಲ ನನ್ನ ಸ್ಮೈಲ್ ಮಾಮಿ. ನನ್ನ ಭಾವ, ಇದು ನನ್ನ ಅಕ್ಕ, ಅವರ ಮಿಸ್ಸಸ್.
ಈಗ ತಕೊಂಡೆ ನನ್ನ ಬ್ಲಾಗಲ್ಲಿ ನಿಲ್ಲು ಎಂತ ಈ ಫೋನ್ ಬಿಡು ಕೈ ಬಿಡು ಮಾರೆಯ ಮನೆಗೆ ತಲುಪುವಾಗ ಎಷ್ಟು ಗಂಟೆ ಗೊತ್ತುಂಟ 3 ಗಂಟೆ. ಇವರೆಲ್ಲ ಚಹಾ ಕುಡಿತಾ ಇದ್ದಾರೆ. ಅಪ್ಪ ಊಟ ಹಾಕದೆ ಅವರಿಗೆ ಚಹಾ ಹಾಕ್ತಿದ್ದಾರೆ. ನನ್ನ ಹತ್ರ ಬಂದ ಮೇಲೆ ಊಟ ಹಾಕ್ಲಿಕ್ಕೆ ಹೇಳ್ತಿದ್ದಾರೆ. ಈ ಅಪ್ಪಂದೊಂದು ಉಂಟಲ್ಲ ನನಗೆ ಸಾರಿ ಹೊಡಿಯುವಂತ ಅನಿಸ್ತದೆ ಅಪ್ಪನಿಗೆ. ಊಟ ಹಾಕಿ ಇಡ್ಲಿಕ್ಕೆ ಏನಾಗ್ತದೆ ನಾಯಿಗೆ. ಎಬಿ ಎಂತ ಊಟ ಜಾಸ್ತಿ ಮಾಡಿದ್ಯಾನ ಗುಂಡಣ್ಣ? ಹೊತ್ತೆ ಇಷ್ಟು ದೊಡ್ಡದಾಗಿದೆ. ಎಬಿ ಎಬಿ ಹೇಗಿದ್ದ ಮೊನ್ನೆ ನನ್ನ ಎಬಿ ಜುಬ್ಬನ? ಎಬಿ 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 ಕ್ಯೂಜಿ ಬುಯ್ ಎಂತದ ಊಟ ಹಾಕಿದ್ದು ಊಟ ಮಾಡಲಿಲ್ಲ. 3 ಗಂಟೆ ಮೇಲೆ ಊಟ ಹಾಕಿದರೆ ಯಾರು ಊಟ ಮಾಡ್ತಾರೆ ಅಂತ ಹೇಳ್ಬೋದು. ನಾನು ಬಂದಾಗಲೇ 3 ಗಂಟೆ ಆಗಿದೆ. ಅಪ್ಪ ಊಟ ಹಾಕಿರಲಿಲ್ಲ. ಎಂತದ ಅಮ್ಮ ಬಂದ್ಲು, ಓಡಿ ಕೂಡ ಆಯಿತು. ನೀ ಎಂತ ನೋಡೋದು ಎಂತದ ಕೂರ? ಅಮ್ಮ ಮೂಡ್ ಸ್ವಿಂಗಲ್ಲಿ ಇರ್ತಾಳೆ. ಈಗ ಬೈದು ಹೋದ್ಲು, ಮತ್ತೆ ಈಗ ಬಂದು ಕೊಂಡಾಟ ಮಾಡ್ತಿದ್ದಾಳೆ. ಒಂದೆರಡು ಸಲ ಹೊಡೆದ ಆಯ್ತದ ಅವ್ರೀಗ ಅಂತ. ಅವಳದು ಮಗಳಿದ್ದಾಳಲ್ಲ, ಅವಳ ಕಲರ್ ಇದೆ, ಅವಳನ್ನು ಕಂಡ್ರೆ ಆಗೋದಿಲ್ಲ. ನೋಡಿ ಅಂತೆ ಬಿಸಿ ಆಯಿತು ಒಂದು. ಎಂತ ಮೂಡ್ ಸ್ವಿಂಗ ಇವಳಿಗೊಂದು. ಬಿತ್ತು 2 ಪೆಟ್ಟು ಬಿತ್ತಾಯಿತು. ಹಾಕೊಳ್ಳಿ. ಬೇಕಿತ್ತ ಮಗನೇ ನಿಂಗೆ, ಹೇಗೆದು ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಚು ಗುಚ್ಚಿ ಬನ್ನಿ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸಹ ಒಂದು ಬಿತ್ತು. ಬಾರ ನೀನು, ನಾನು ಕರ್ಕೊಂಡು ಹೋಗ್ತೇನೆ. ಅಲ್ಲಿಗೆ ಹೋಗ ಆಯಿತಾ? ನಾನು ಅತ್ತೆ ಮನೆಯಿಂದ ಬಂದು ಒಂದು ಗ್ಲಾಸ್ ಚಹಾ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತು ಈಗ ಹುಲ್ಲಿಗೆ ಬಂದೆ. ಮನೆ ಹತ್ರನೇ ಹುಲ್ಲಿರಿದು. ಇಲ್ಲಿ ಪೇರಳೆ ಮರ ಬಿದ್ದಿತ್ತಲ್ಲ, ಅಲ್ಲಿ ತುಂಬ ಹುಲ್ಲುಂಟು. ಇಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅಪ್ಪ ಬರ್ಬೋದು ಸ್ವಲ್ಪ ಹೊತ್ತಲ್ಲಿ. ಹಾಗೆ ಇವತ್ತು ದನಗಳನ್ನು ಹೊರಗೆ ಬಿಟ್ಟದಿಲ್ಲ. ಮಳೆ ಸಹ ಇತ್ತು ಮಧ್ಯಾಹ್ನ ಮೇಲಿಂದ. ಈಗ ಮಳೆ ಬಿಟ್ಟದ್ದಿಲ್ಲ. ಬೆಳಗ್ಗೆ ಇಡೀ ಮಳೆ. ನನಗೆ ಈ ಮಳೆ ಇರುವ ಟೈಮಲ್ಲಿ ಎಂಥ ವ್ಲಾಗ್ ಮಾಡೋದು ಅಂತ ಸಹ ಗೊತ್ತಾಗೋದಿಲ್ಲ. ಮತ್ತು ಈಗ ನಮ್ಮದು ಕಿಚನ್ ಆಗ್ತುಂಟಲ್ಲ ಹೊಸತ್ತು, ಅದಾದಮೇಲೆ ಎಂತಾದರೂ ಒಂದೊಂದು ರೆಸಿಪಿ ಅದು ಟ್ರೈ ಮಾಡ್ತೇನೆ ನಾನು ವ್ಲಾಗಿಂಗಿಗೆ. ಸದ್ಯಕ್ಕೆ ಇವಾಗ ಮತ್ತೆ ಎಂತ ಗೊತ್ತುಂಟ, ಮಾಮೂಲಿ ಬೆಳಗ್ಗೆದು ತಿಂಡಿ ಮಧ್ಯಾಹ್ನಕ್ಕೆ ಸಾಂಬಾರು ಅಷ್ಟೇ ಮಾಡೋದು ನಾನು. ಮತ್ತು ಹೊರಗೆ ಎಂತ ಮಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಸಾಕಾಗ್ತದೆ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋಷ್ಟರಲ್ಲಿ. ಒಂದೊಂದರಲ್ಲೇ ಮುಗಿಸಿಬಿಡೋದು ಯಾವಾಗಲೂ ಕೂಡ. ವರ್ಕರ್ಸಿಗೆ ಸಹ ಅಷ್ಟೇ, ಎಲ್ಲರೂ ಅಡ್ಜಸ್ಟ್ ಆಗಿದ್ದೀರಿ ಇವಾಗ. 6 ತಿಂಗಳಿಂದ ವರ್ಕ್ ಆಗ್ತುಂಟಲ್ಲ ಹಾಗೆ. ಈಗೊಂದು ಹುಲ್ಲು ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತೇ ಟೈಮ್ ಇರೋದು. ಮತ್ತು ಹಾಲು ಕರೆದು ಡೈರಿ ಕೊಂಡು ಹೋಗಬೇಕು. ಇವ ಬಂದ, ಪಡಿ. ಮಕ್ಕಳೆಲ್ಲ ಅಮ್ಮನ ಹತ್ರ ಜಗಳ ಮಾಡ್ತಿದ್ದಾರಾ ಅಂತ ಬಂದರು. ಇಲ್ಲೆಲ್ಲ ಬರ್ತಿದ್ದಾರೆ ನೋಡಿ ಅಂತೆ. ಅಂದ್ಕೊಳ್ಳಿ, ಅಮ್ಮ ಬೈದೆಲ್ಲ ಆಗಿ ಇಲ್ಲಿ ಬರ್ತಿದ್ದಾಳೆ.
ಜೂ ಇದೊಂದು ಹುಲ್ಲಲ್ಲಿ ಹೀಗೆ ಬರುದಾಯ್ತು. ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದು. ಈಕೊಳ್ಳಿ ಇಲ್ಲಿ ಉಂಟು. ನಾವು ಚಿಕ್ಕ ಇರುವಾಗ ಇದನ್ನು ತಿಂತಿದ್ದೆವು ಆಯಿತಾ. ಸಮ್ಟೈಮ್ಸ್ ಇವಾಗಲೂ ತಿನ್ನುವಂತ ಅನಿಸ್ತದೆ. ನನಗೆ ಅನಿಸ್ತದೆ ನಾನು ಮೆಚೂರ್ ಆಗಿದೆ, ನೀನು ತಿನ್ನಬಾರ್ದು ಇದೆಲ್ಲ ಅಂತ. ಎಂತ ಗೊತ್ತಿಲ್ಲ. ನನ್ನ ಇವನು ತಿಂತಿದ್ದ ಮುಂಚೆದೊಂದು ಪಡಿ ಇತ್ತು, ಹಳೆ, ಈ ಪಡಿ ಅಲ್ಲ, ದೊಡ್ಡ ಪಡಿ ಇದ್ದ, ಅವ ತಿಂತಾ ಇದ್ದ ಇದನ್ನು. ಬೆಕ್ಕು ಕಣ್ಣಿಗೆ ಕಸ ಬಿದ್ದರೆ ಎಲ್ಲ ಇದನ್ನೆಲ್ಲ ಯೂಸ್ ಮಾಡ್ತಿದ್ರು ಮುಂಚೆ. ಮತ್ತೆಂತಕ್ಕೆ ಮಾಡ್ತಾರೆ ಗೊತ್ತಿಲ್ಲ. ಆದರೆ ಇದು ಹುಲ್ಲಲ್ಲಿ ಆಗೋದು ಹೀಗೆ. ನೀ ಬಂದಿ, ಅವನು ಬಂದ. ಏ ಬಿ ನೋಡಿ ಕ್ಯೂಟಿ ಅಲ್ಲ ಚುಬ್ಬಮ್ಮ.